ನೀವು ಫಿಕ್ಸ್ಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ಸ್ ಯೋಚನೆ ಮಾಡುವಾಗ ಫಿಕ್ಸ್ಡ್ ಡೆಪಾಸಿಟ್ಸ್ ಎಫ್ ಡಿಸ್ ಅಂಡ್ ಬಾಂಡ್ಸ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಆದರೆ ನೀವು ಯಾವುದನ್ನು ಚೂಸ್ ಮಾಡಬೇಕು, ಅದರ ಪ್ರೋಸ್ ಅಂಡ್ ಕಾನ್ಸ್ ಏನು? ತೊಂದರೆ ಬೇಡ, ನಾವು ನಿಮಗೆ ಹೇಳ್ತೀವಿ. ಎಫ್ ಡಿಸ್ ಅನ್ನು ಬ್ಯಾಂಕ್ಗಳು ಆಫರ್ ಮಾಡೋ ಸೇಫ್ ಹೆವೆನ್ಸ್ ಅಂತ ಅನ್ಕೊಳ್ಳಿ. ನೀವು ಒಂದು ಸ್ಪೆಸಿಫಿಕ್ ಅಮೌಂಟನ್ನು ಒಂದು ಫಿಕ್ಸ್ಡ್ ಪೀರಿಯಡ್ ಟೆನ್ಯೂರ್ಗಾಗಿ ಇನ್ವೆಸ್ಟ್ ಮಾಡಿ ಮತ್ತು ಥ್ರೋಔಟ್ ಆಗಿ ಗ್ಯಾರಂಟಿಡ್ ಇಂಟ್ರೆಸ್ಟ್ ರೇಟ್ ಏನು ಮಾಡ್ತೀರಾ. ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಅಮೌಂಟ್ ಮೆಚುರಿಟಿಯಲ್ಲಿ ರಿಟರ್ನ್ ಆಗುತ್ತೆ. ಬ್ಯಾಂಕ್ಸ್ ಮತ್ತು NBFCs ಅಲ್ಲಿ ನೀವು ಎಫ್ ಡಿಯನ್ನು ಓಪನ್ ಮಾಡಬಹುದು. ಜನರಲ್ ಆಗಿ ಎಫ್ ಡಿ ಸೇಫ್ ಆಗಿ ಇರುತ್ತೆ. ಇನ್ನು ಏನು, 5 ಲಕ್ಷವರೆಗೂ RBI ಇಂದ ಡೆಪಾಸಿಟ್ ಇನ್ಶೂರೆನ್ಸ್ ಮೂಲಕ ಬ್ಯಾಂಕ್ಸ್ ಎಫ್ ಡಿಸ್ಗಳು ಬ್ಯಾಕ್ ಆಗಿ ಇರುತ್ತೆ. ನೀವು ಎಕ್ಸಾಕ್ಟ್ ಆಗಿ ಎಷ್ಟು ಅರ್ನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇದು ಇನ್ಕಮ್ ನೀಡ್ಸನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮ್ವರೆಗೂ ನಿಮ್ಮ ಗೋಲ್ಸ್ಗೆ ಸೂಟ್ ಆಗೋ ಟರ್ಮನ್ನು ಚೂಸ್ ಮಾಡಿ. ಬಾಂಡ್ಸ್ ಅನ್ನೋದು ಕಂಪನಿಗಳು ಮತ್ತು ಗವರ್ನಮೆಂಟ್ ಪಬ್ಲಿಕ್ಕಿಂದ ಫಂಡ್ಸನ್ನು ಸಾಲ ಮಾಡೋ ಇನ್ಸ್ಟ್ರೂಮೆಂಟ್ಸ್. ನೀವು ಒಂದು ಸರ್ಟೈನ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿ, ಅದಕ್ಕೆ ಪರ್ಟಿಕ್ಯುಲರ್ ಪೀರಿಯಡ್ಗೆ ಇಂಟ್ರೆಸ್ಟ್ ಸಿಗುತ್ತೆ ಮತ್ತು ಬಾಂಡ್ ಮೆಚೂರ್ ಆಗುವಾಗ ನಿಮ್ಮ ಪ್ರಿನ್ಸಿಪಲ್ ವಾಪಸ್ ಸಿಗುತ್ತೆ. ಎಫ್ ಡಿಸ್ಗೆ ಕಂಪೇರ್ ಮಾಡಿದ್ರೆ ಬಾಂಡ್ಸ್ಗಳು ಬೆಟರ್ ರಿಟರ್ನ್ಸ್ ಕೊಡುತ್ತೆ, ಎಸ್ಪೆಷಲಿ ಕಾರ್ಪೊರೇಟ್ ಬಾಂಡ್ಸ್. ಓವರ್ ಆಲ್ ರಿಸ್ಕನ್ನು ಕಡಿಮೆ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಗೆ ಬಾಂಡ್ಸ್ ವೆರೈಟೀಸ್ ಆ್ಯಡ್ ಮಾಡುತ್ತೆ. ಕೆಲವು ಬಾಂಡ್ಸಲ್ಲಿ ಅರ್ನ್ ಮಾಡಿದ ಇಂಟ್ರೆಸ್ಟ್ ಟ್ಯಾಕ್ಸ್ ಎಫಿಷಿಯೆಂಟ್ ಆಗಿರುತ್ತೆ. ಸೇಫ್ಟಿಯನ್ನು ಪ್ರಿಯಾರಿಟೈಸ್ ಮಾಡಿ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ಗೆ ಎಫ್ ಡಿಸ್ ಐಡಿಯಲ್ ಆಗಿರುತ್ತೆ. ಬಾಂಡ್ಸ್ ಹೈಯರ್ ರಿಟರ್ನ್ಸ್ ಕೊಡುತ್ತೆ, ಆದರೆ ಕೆಲವು ರಿಸ್ಕ್ ಇರುತ್ತೆ. ಶಾರ್ಟ್ ಟರ್ಮ್ ಗೋಲ್ಸ್ಗೆ ಎಫ್ ಡಿ ಸೂಟಬಲ್ ಆಗಿರುತ್ತೆ. ಅದೇ ಸಮಯ ಮಾರ್ಕೆಟ್ ಫ್ಲಕ್ಚುಯೇಷನ್ಸನ್ನು ರೈಡ್ ಔಟ್ ಮಾಡೋಕ್ಕೆ ಬಾಂಡ್ಸ್ಗಳು ಲಾಂಗ್ ಪೀರಿಯಡ್ಗೆ ಇಟ್ಕೋಬಹುದು. ನಿಮ್ಮ ಗೋಲ್ಸ್ ಜೊತೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮ್ಯಾಚ್ ಮಾಡಿ. ಗ್ಯಾರಂಟಿಡ್ ಇನ್ಕಮ್ ಬೇಕಾ? ಎಫ್ ಡಿಸನ್ನು ಕನ್ಸಿಡರ್ ಮಾಡಿ. ವೆಲ್ತ್ ಬಿಲ್ಡ್ ಮಾಡಬೇಕಾ? ಬಾಂಡ್ಸ್ ರೈಟ್ ಚಾಯ್ಸ್ ಆಗಿರುತ್ತೆ. ನೆನಪಿರಲಿ, ಇನ್ವೆಸ್ಟ್ ಮಾಡೋ ಮೊದಲು ಪರ್ಸನಲೈಸ್ಡ್ ಅಡ್ವೈಸ್ಗಾಗಿ ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ಮಾತಾಡಿ. ಯಾವ ಆಪ್ಷನ್ ನಿಮಗೆ ಅಪೀಲಿಂಗ್ ಆಗಿರುತ್ತೆ, ಎಫ್ ಡಿಸ್ ಆರ್ ಬಾಂಡ್ಸ್? ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. Investment in securities market are subject to market risks. Read all the related documents carefully before investing.